ನಮಸ್ಕಾರ. ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಮುಂದಿರೋ ಈ ಬರಹಗಳು ಒಂದು ದೊಡ್ಡ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡ್ತವೆ. ಎಲ್ಲವನ್ನೂ ಸೃಷ್ಟಿಸಿದ ಪ್ರೀತಿಯೇ ಸ್ವರೂಪವಾಗಿರೋ ದೇವರು ಶಿಕ್ಷೆಯನ್ನ ಹೇಗ್ ನೀಡ್ತಾನೆ? ಪ್ರೀತಿ ಮತ್ತೆ ನ್ಯಾಯ ಎರಡೂ ಒಂದೇ ಕಡೆ ಇರೋಕೆ ಸಾಧ್ಯನಾ? ಹೌದು, ಇದು ಸಾವಿರಾರು ವರ್ಷಗಳಿಂದ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಸರಿ, ಈ ಕ್ಲಿಷ್ಟಕರವಾದ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಈ ಆಕರಗಳ ಆಳಕ್ಕೆ ಉಳಿದು ನೋಡೋಣ. ಖಂಡಿತ. ಸಾಮಾನ್ಯವಾಗಿ ನಾವು ಪ್ರೀತಿ ಅಂದ್ರೆ ಕರುಣೆ, ಕ್ಷಮೆ ಅಂತ ಅನ್ಕೋತೀವಿ. ನ್ಯಾಯ ಅಂದ್ರೆ ಶಿಕ್ಷೆ, ನಿಯಮ ಪಾಲನೆ ಅಂತ. ಹೌದು, ಎರಡೂ ಬೇರೆ ಬೇರೆ ಅನ್ನೋ ಭಾವನೆ ಇದೆ. ಆದ್ರೆ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಈ ಆಕರಗಳು ಹೇಳ್ತವೆ. ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಮೊದಲು ದೇವ್ರು ಅಂದ್ರೆ ಯಾರು, ಆತನ ಸ್ವರೂಪವೇನು ಅಂತ ಈ ಬರಹಗಳು ಏನ್ ಹೇಳ್ತವೆ ಅನ್ನೋದ್ರಿಂದ ಶುರು ಮಾಡ್ಬೇಕು. ಸರಿ, ಹಾಗಾದ್ರೆ ಅಲ್ಲಿಂದನೇ ಶುರು ಮಾಡೋಣ. ಮೊದಲಿಗೆ ಈ ಆಕರಗಳು ದೇವರನ್ನ ತ್ರಿತ್ವ ಅಥವಾ ಟ್ರಿನಿಟಿ ಅಂತ ಪರಿಚಯಿಸ್ತವೆ. ಹೌದು. ಅಂದ್ರೆ ತಂದೆಯಾದ ದೇವರು, ಮಗನಾದ ದೇವರು ಮತ್ತು ಪವಿತ್ರಾತ್ಮನಾದ ದೇವರು, ಈ ಮೂವರು ಬೇರೆ ಬೇರೆ ವ್ಯಕ್ತಿಗಳು, ಆದ್ರೆ ಮೂವರು ಒಬ್ಬನೇ ದೇವರು. ಇದು ಕೇಳೋಕ್ ಸ್ವಲ್ಪ ಗೊಂದಲ ಅನ್ಸುತ್ತೆ ಅಲ್ವಾ? ಖಂಡಿತವಾಗಿಯೂ ಗೊಂದಲ ಅನ್ಸ್ಬಹುದು. ಏನಂದ್ರೆ ಈ ಬರಹಗಳೇ ಹೇಳೋ ಹಾಗೆ ಇದು ಮನುಷ್ಯರ ಅಥವಾ ದೇವದೂತರ ತಿಳುವಳಿಕೆಗೆ ಮೀರಿದ ವಿಷಯ. ಓ, ಇದೊಂದು ರೀತಿ ನಾವು 3 ಡೈಮೆನ್ಷನಲ್ ಜಗತ್ತಲ್ಲಿರೋರು 2 ಡೈಮೆನ್ಷನಲ್ ಜಗತ್ತಲ್ಲಿರೋರಿಗೆ ನಮ್ಮನ್ನ ವಿವರಿಸೋಕೆ ಪ್ರಯತ್ನ ಮಾಡಿದ ಹಾಗೆ. ವಾವ್, ಆ ಹೋಲಿಕೆ ಚೆನ್ನಾಗಿದೆ. ಅವರಿಗೆ ಉದ್ದ, ಅಗಲ ಅರ್ಥ ಆಗುತ್ತೆ, ಆದ್ರೆ ಆಳ ಅಥವಾ ಎತ್ತರ ಅನ್ನೋದು ಅರ್ಥ ಆಗೋದೇ ಇಲ್ಲ. ಹಾಗೆಯೇ ನಮ್ಮ ಸೀಮಿತ ಗ್ರಹಿಕೆಗೆ ದೇವರ ಅನಂತ ಸ್ವರೂಪ ಪೂರ್ತಿಯಾಗಿ ಸಿಗಲ್ಲ ಅಂತ ಈ ಆಕರಗಳು ಮೊದಲೇ ಒಪ್ಕೋತವೆ. ಇಲ್ಲೇನೊಂದು ತಲೆ ಸುತ್ತು ಬರುವಂತ ವಿಷಯ ಇದೆ. ದೇವರು ಕಾಲ ಮತ್ತು ದೇಶವನು ಅಂದ್ರೆ ಸ್ಪೇಸ್ ಟೈಮ್ ಅನ್ನ ಮೀರಿದವನು ಅಂತ ಹೇಳಲಾಗಿದೆ. ಇದರ ಅರ್ಥವೇನು? ಇದರ ಅರ್ಥ ನಾವು ಕಾಲ ಅನ್ನೋ ನದಿಯಲ್ಲಿ ತೇಲ್ಕೊಂಡು ಹೋಗೋರ್ ಹಾಗೆ. ನಮಗೆ ನಿನ್ನೆ, ಇಂದು, ನಾಳೆ ಅಂತ ಇದೆ. ಆದ್ರೆ ದೇವ್ರು ಆ ನದಿಯ ದಡದಲ್ಲಿ ನಿಂತು ನದಿಯ ಆರಂಭ, ಮಧ್ಯ ಮತ್ತೆ ಅಂತ್ಯವನ್ನ ಒಂದೇ ನೋಟದಲ್ಲಿ ನೋಡಬಲ್ಲವನು. ನಮ್ಮ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಆತನಿಗೆ ಒಂದೇ ಕ್ಷಣದಲ್ಲಿ ವರ್ತಮಾನದ ಹಾಗೆ ಕಾಣಿಸತ್ತೆ. ಅಂದ್ರೆ ನಾವೊಂದು ಸಿನಿಮಾವನ್ನ ಶುರುವಿಂದ ಕೊನೆವರೆಗೂ ಮಾತ್ರ ನೋಡ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಆ ಇಡೀ ಫಿಲ್ಮ್ ರೀಲನ್ನು ಒಂದೇ ಸಲ ನೋಡಿದ ಹಾಗೆ. ನಿಖರವಾಗಿ ಮೊದಲ ದೃಶ್ಯ, ಕೊನೆಯ ದೃಶ್ಯ, ಮಧ್ಯದ ದೃಶ್ಯ ಎಲ್ಲವೂ ಒಂದೇ ಕ್ಷಣದಲ್ಲಿ. ಅದನ್ನ ಊಹಿಸ್ಕೊಳ್ಳೋಕೂ ಕಷ್ಟ. ಹೌದು. ಅದಕ್ಕಾಗಿಯೇ ನಮ್ಮ ಪಾಲಿಗೆ ವಿಶಾಲವಾಗಿ ಕಾಣುವ ಈ ಬ್ರಹ್ಮಾಂಡ ದೇವ್ರ ದೃಷ್ಟಿಯಲ್ಲಿ ಇಲ್ಲವೇನೋ ಎಂಬಂತಿದೆ ಅಂತ ಈ ಮೂಲಗಳು ಹೇಳೋದು. ಆತ ಇಂಥ ಅಸಂಖ್ಯಾತ ಬ್ರಹ್ಮಾಂಡಗಳನ್ನ, ಕಾಲ ದೇಶಗಳನ್ನ ಸೃಷ್ಟಿಸಲೂ ಬಲ್ಲ, ನಾಶಪಡಿಸಲೂ ಬಲ್ಲ. ಇದು ದೇವರ ಶಕ್ತಿಯ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ಇದೇ ಹಿನ್ನೆಲೆಯಲ್ಲಿ ಮೋಶೆಯ ಕಥೆಯಲ್ಲಿ ದೇವರು ತನ್ನನ್ನು ತಾನು ನಾನಾಗಿರುವಾತನು ಅಂತ ಪರಿಚಯಿಸ್ಕೊಳ್ತಾನೆ. ಇದರರ್ಥ ಏನು? ಇದು ಕೇವಲ ಒಂದು ಹೆಸರಾ? ಇದು ಕೇವಲ ಒಂದು ಹೆಸರಲ್ಲ. ಇದೊಂದು ಅಸ್ತಿತ್ವದ ಘೋಷಣೆ. ಜಗತ್ತಲ್ಲಿರೋ ಬೇರೆ ಎಲ್ಲವೂ ಆಗಿರುವ ವಸ್ತುಗಳು, ಅಂದ್ರೆ ಅವುಗಳನ್ನ ಸೃಷ್ಟಿಸಲಾಗಿದೆ. ಸರಿ. ಒಂದು ಮರ, ಒಂದು ನಕ್ಷತ್ರ, ಮನುಷ್ಯರು ಎಲ್ಲವೂ ಒಂದು ಹಂತದಲ್ಲಿ ಅಸ್ತಿತ್ವಕ್ಕೆ ಬಂದವು. ಆದ್ರೆ ಈ ಘೋಷಣೆಯ ಪ್ರಕಾರ ದೇವರು ಮಾತ್ರ ಆಗಿರುವವನಲ್ಲ, ಆತ ಇರುವವನು. ಹೌದು, ಆತನೇ ಅಸ್ತಿತ್ವದ ಮೂಲ. ಆತನನ್ನ ಯಾರೂ ಸೃಷ್ಟಿಸಲಿಲ್ಲ, ಆತ ಸ್ವಯಂ ಅಸ್ತಿತ್ವದಲ್ಲಿರುವವನು. ಬೇರೆ ಎಲ್ಲವೂ ಆತನಿಂದಾಗಿ ಅಸ್ತಿತ್ವದಲ್ಲಿವೆ. ಸರಿ. ಇಂಥ ಅನಂತ ಕಾಲವನ್ನು ಮೀರಿದ ಶಕ್ತಿ ತನ್ನ ಸೀಮಿತ ಸೃಷ್ಟಿಯ ಜೊತೆ ಹೇಗೆ ಮಾತಾಡುತ್ತೆ? ಇಲ್ಲಿಂದ ಯೆಹೋವ ಅನ್ನೋ ಹೆಸರು ಮುನ್ನೆಲೆಗೆ ಬರುತ್ತೆ. ದೇವರು ಅಬ್ರಹಾಂ, ಇಸಾಕ, ಯಾಕೋಬ್ರಿಗೆ ತನ್ನನ್ನು ಸರ್ವಶಕ್ತ ದೇವರು ಅಂತ ತೋಲ್ಸ್ಕೊಂಡಿದ್ದ, ಆದರೆ ಯೆಹೋವ ಅಂತೆ ತಿಳಿಸಿರ್ಲಿಲ್ಲ ಅಂತ ಈ ಮೂಲಗಳು ಹೇಳ್ತವೆ. ಒಂದು ನಿಮಿಷ, ಸರ್ವಶಕ್ತ ದೇವರು ಅನ್ನೋದಕ್ಕಿಂತ ಯೆಹೋವ ಅನ್ನೋ ಹೆಸರು ಯಾಕೆಷ್ಟು ಮುಖ್ಯ? ಅದು ಒಳ್ಳೆ ಪ್ರಶ್ನೆ. ಕೇವಲ ಒಂದು ಬೇರೆ ಹೆಸರಷ್ಟೇ ಅಲ್ವಾ? ವಾಟ್ಸ್ ದ ಬಿಗ್ ಡೀಲ್? ಇಲ್ಲಿ ಹೆಸರು ಕೇವಲ ಒಂದು ಲೇಬಲ್ ಅಲ್ಲ. ಸರ್ವಶಕ್ತ ದೇವರು ಅನ್ನೋದು ಆತನ ಸಾಮರ್ಥ್ಯ ಅಥವಾ ಶಕ್ತಿಯನ್ನು ತೋರಿಸುತ್ತೆ. ಓಕೆ. ಆದರೆ ಯೆಹೋವ ಅನ್ನೋದು ಆತನ ವ್ಯಕ್ತಿತ್ವದ ಇನ್ನೊಂದು ಮುಖವನ್ನ, ಆತನ ಗುಣವನ್ನ ತೋರಿಸುತ್ತೆ. ಈ ಹೆಸರು ಒಡಂಬಡಿಕೆ ಅಥವಾ ಕವನೆಂಟ್ ಜೊತೆ ನೇರವಾಗಿ ಸಂಬಂಧಿಸಿದೆ. ಈ ಒಡಂಬಡಿಕೆ ಅನ್ನೋ ಪದ, ಇದನ್ನ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ರೀತಿ ದೇವರ ಮತ್ತು ಮನುಷ್ಯರ ನಡುವಿನ ಒಂದು ಅಫಿಷಿಯಲ್ ಅಗ್ರಿಮೆಂಟ್ ಇದ್ದ ಹಾಗೆ ಅಲ್ವಾ? ಖಂಡಿತ. ಆದ್ರೆ ಇದೊಂದು ಸಾಧಾರಣ ಅಗ್ರಿಮೆಂಟ್ ಅಲ್ಲ. ಇದೊಂದು ಸಂಬಂಧದ ಆಧಾರದ ಮೇಲೆ ನಿಂತಿಲೋ ಒಪ್ಪಂದ.
ಯೆಹೋವ ಅನ್ನೋ ಹೆಸರು ನಾನು ಮಾತು ಕೊಟ್ರೆ ತಪ್ಪಲ್ಲ, ನಾನು ವಾಗ್ದಾನವನ್ನ ಪಾಲಿಸುವ ದೇವರು ಅನ್ನೋ ಭರವಸೆಯನ್ನ ಕೊಡುತ್ತೆ. ಇದು ಕೇವಲ ಶಕ್ತಿಯ ಪ್ರದರ್ಶನ ಅಲ್ಲ. ಅಲ್ಲ, ಇದೊಂದು ನಂಬಿಕೆಗೆ ಆಧಾರವಾದ ಸಂಬಂಧದ ಆಹ್ವಾನ. ದೇವ್ರು ತನ್ನ ನಿಯಮಗಳನ್ನ, ತನ್ನ ವಾಗ್ದಾನಗಳನ್ನ ಈ ಹೆಸರಿನ ಮೂಲಕ ಕೊಡ್ತಾನೆ. ಓಕೆ, ಹಾಗಾದ್ರೆ ಈ ಒಡಂಬಡಿಕೆಯ ಸ್ವರೂಪವೇನು? ಇಲ್ಲಿ ಒಡಂಬಡಿಕೆಯನ್ನು ರಕ್ತದಿಂದ ಸ್ಥಾಪಿಸಲಾಗುವುದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಒಡಂಬಡಿಕೆಯನ್ನು ಮುರಿಯುವ ಪಾಪವನ್ನು ಮುರಿದವನ ರಕ್ತದಿಂದ ಮಾತ್ರ ತೊಳೆಯಬಹುದು ಎಂಬ ಮಾತು ಕೇಳಲು ಬಹಳ ಗಂಭೀರವಾಗಿದೆ. ಹೌದು, ಈ ರಕ್ತದ ಮಾತು ಕೇಳಲು ಸ್ವಲ್ಪ ಭಯಾನಕ ಅನ್ಸಬಹುದು. ಆದರೆ ಈ ಆಕಾರಗಳ ತರ್ಕದ ಪ್ರಕಾರ ಇದೊಂದು ಅತ್ಯಂತ ಗಂಭೀರವಾದ ಒಪ್ಪಂದದ ಸಂಕೇತ. ಹೌದು, ನಾವೀಗಲೂ ರಕ್ತ ಸಂಬಂಧ ಅಂತ ಹೇಳ್ತೀವಲ್ಲ, ಅಂದ್ರೆ ಅತ್ಯಂತ ಆಳವಾದ, ಮುರಿಯಲಾಗದ ಸಂಬಂಧ ಅಂತ ಅರ್ಥ. ಹಾಗೆಯೇ ದೇವರ ಮತ್ತು ಆತನ ಸೃಷ್ಟಿಯ ನಡುವಿನ ಈ ಒಡಂಬಡಿಕೆ ಜೀವದ ಸಂಬಂಧ. ಅಂದ್ರೆ ದೇವರ ನಿಯಮವನ್ನ ಮುರಿಯೋದು ಅಂದ್ರೆ ಜೀವದ ಮೂಲದೊಂದಿಗಿನ ಸಂಬಂಧವನ್ನೇ ಮುರಿದ ಹಾಗೆ. ನಿಖರವಾಗಿ, ಇದು ಕೇವಲ ಒಂದು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಹಾಗಲ್ಲ. ಅದಕ್ಕಿಂತ ದೊಡ್ಡದು ಅಂತೀರಾ? ಹೌದು. ಈ ಚಿಂತನೆಯ ಪ್ರಕಾರ ದೇವರ ನಿಯಮಗಳು ಜೀವ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಮೂಲಭೂತ ನಿಯಮಗಳು. ಉದಾಹರಣೆಗೆ, ಗುರುತ್ವಾಕರ್ಷಣೆಯ ನಿಯಮವನ್ನ ಮೀರಿ 10ನೇ ಮಡಿಯಿಂದ ಹಾರಿದ್ರೆ ಏನಾಗತ್ತೆ? ಆಯ್ತು ಕತೆ. ಅಷ್ಟೇ. ನಾವು ಗುರುತ್ವಾಕರ್ಷಣೆಯನ್ನ ಶಿಕ್ಷಿಸ್ತಿಲ್ಲ, ಅದರ ನಿಯಮ ಮುರಿದಿದ್ದಕ್ಕೆ ಸಹಜವಾದ ಪರಿಣಾಮವನ್ನ ಅನುಭವಿಸ್ತೀವಿ. ಹಾಗೆಯೇ ದೇವರ ನಿಯಮಗಳನ್ನ ಮುರಿಯೋದು ಅಂದ್ರೆ ಜೀವದ ಮೂಲ ತತ್ವಗಳನ್ನೇ ಮುರಿದ ಹಾಗೆ. ಹಾಗಾಗಿ ಅದರ ಬೆಲೆಯೂ ಅಷ್ಟೇ ಗಂಭೀರವಾಗಿರುತ್ತೆ. ಅಂದ್ರೆ ಜೀವ. ಸರಿ, ದೇವರು ಪ್ರೀತಿ ಸ್ವರೂಪಿ, ನ್ಯಾಯವಂತ, ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತ ನೋಡಿದ್ವಿ. ಆದ್ರೆ ಈ ಆಯ್ಕೆಯನ್ನ ದುರುಪಯೋಗ ಪಡಿಸ್ಕೊಂಡ್ರೆ, ಆತನ ನಿಯಮಗಳನ್ನ ಮುರಿದ್ರೆ ಏನಾಗುತ್ತೆ? ಆತನು ಕರುಣೆಯೂ, ದಯೆಯೂ, ದೀರ್ಘಶಾಂತಿಯೂ, ಪ್ರೀತಿಯೂ, ಸತ್ಯವೂ ಉಳ್ಳ ದೇವರು ಅಂತ ಹೇಳಲಾಗಿದೆ. ಆದ್ರೆ ಅದೇ ಉಸಿರಿನಲ್ಲಿ ಅಪರಾಧಿಯನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಅಂತಾನೂ ಹೇಳಲಾಗಿದೆ. ಈ ಸಮತೋಲನ ಇದು ಹೇಗೆ ಸಾಧ್ಯ? ಇದುವೇ ನಾವು ಚರ್ಚೆಯ ಆರಂಭದಲ್ಲಿ ಎತ್ತಿದ ಮೂಲ ಪ್ರಶ್ನೆ. ಈ ಬರಹಗರ ಪ್ರಕಾರ ಇದರ ಉತ್ತರ ಆಯ್ಕೆಯ ಸ್ವಾತಂತ್ರ್ಯದಲ್ಲಿದೆ. ಆಯ್ಕೆಯ ಸ್ವಾತಂತ್ರ್ಯ? ಹೌದು. ನಿಜವಾದ ಪ್ರೀತಿ ಒತ್ತಾಯದಿಂದ ಬರಲು ಸಾಧ್ಯವಿಲ್ಲ. ಅದು ಸ್ವತಂತ್ರವಾಗಿ ಮಾಡಿದ ಆಯ್ಕೆಯಿಂದ ಬರಬೇಕು. ದೇವರು ತನ್ನ ಸೃಷ್ಟಿಗಳು ತನ್ನನ್ನು ಪ್ರೀತಿಸಬೇಕು, ತನ್ನ ಆಳ್ವಿಕೆಗೆ ಒಳಪಡಬೇಕು ಅಂತ ಬಯಸುತ್ತಾನೆ ಹೊರತು ಅವರನ್ನು ಫೋರ್ಸ್ ಮಾಡಲ್ಲ. ಹಾಗಾದ್ರೆ ನ್ಯಾಯದ ಪಾತ್ರವೇನು? ನ್ಯಾಯವು ಆ ಆಯ್ಕೆಗೆ ಒಂದು ಅರ್ಥವನ್ನ, ಒಂದು ತೂಕವನ್ನ ಕೊಡುತ್ತೆ. ನಮ್ಮ ಆಯ್ಕೆಗಳಿಗೆ ಯಾವುದೇ ಪರಿಣಾಮಗಳೇ ಇಲ್ಲದಿದ್ರೆ ಆ ಆಯ್ಕೆಗೆ ಬೆಲೆ ಇರುತ್ತಾ? ಇರಲ್ಲ. ಇಲ್ಲ. ಪ್ರೀತಿಯು ಆಯ್ಕೆಯ ಸ್ವಾತಂತ್ರ್ಯವನ್ನ ನೀಡಿದ್ರೆ, ನ್ಯಾಯವು ಆ ಆಯ್ಕೆಗೆ ಜವಾಬ್ದಾರಿಯನ್ನ ತರುತ್ತೆ. ನೀವು ಈ ದಾರಿಯಲ್ಲಿ ನಡೆದ್ರೆ ನಿಮಗೆ ಜೀವ ಸಿಗುತ್ತೆ, ಆ ದಾರಿಯಲ್ಲಿ ನಡೆದ್ರೆ ಸಾವು ಸಿಗುತ್ತೆ. ಆಯ್ಕೆ ನಿಮ್ಮದು ಅಂದ ದೇವರು ಮೊದಲೇ ಸ್ಪಷ್ಟಪಡಿಸ್ತಾನೆ. ಸೊ ನ್ಯಾಯ ಅನ್ನೋದು ಪ್ರೀತಿಯ ವಿರೋಧಿಯಲ್ಲ. ಅಲ್ಲ, ಬದಲಿಗೆ ಪ್ರೀತಿಯಿಂದ ನೀಡಿದ ಆಯ್ಕೆಯನ್ನ ಗಂಭೀರವಾಗಿ ತಗೊಳ್ಳೋ ಹಾಗೆ ಮಾಡುವ ಒಂದು ವ್ಯವಸ್ಥೆ. ಆದ್ರೆ ದೇವರ ತೀರ್ಪು ನ್ಯಾಯಸಮ್ಮತವಾಗಿರುತ್ತೆ ಅಂತ ಹೇಗೆ ಹೇಳೋದು? ಮಾನವ ನ್ಯಾಯಾಲಯಗಳಲ್ಲೇ ಎಷ್ಟೋ ತಪ್ಪುಗಳಾಗ್ತವೆ. ಸರ್ವಶಕ್ತ ದೇವರ ತೀರ್ಪು ನಿಷ್ಪಕ್ಷಪಾತ ಅಂತ ಹೇಗೆ ನಂಬೋದು? ಖಂಡಿತ. ಅದಕ್ಕಾಗಿಯೇ ಈ ಆಕರಗಳು ದೇವರು ಸರ್ವಜ್ಞಾನಿ ಅಂತ ಹೇಳೋದು. ಸರ್ವಜ್ಞಾನಿ? ಹೌದು. ನಮ್ಮ ತೀರ್ಪುಗಳು ಯಾವಾಗಲೂ ಅಪೂರ್ಣ ಮಾಹಿತಿಯ ಮೇಲೆ ನಿಂತಿರ್ತವೆ. ನಮಗೆ ಒಬ್ಬ ವ್ಯಕ್ತಿಯ ಬಾಹ್ಯ ನಡವಳಿಕೆ ಮಾತ್ರ ಕಾಣಿಸುತ್ತೆ. ಆದ್ರೆ ಆತನ ಆಲೋಚನೆಗಳು, ಉದ್ದೇಶಗಳು, ಅವನು ಬೆಳೆದು ಬಂದ ಪರಿಸರ, ಅವನ ನೋವು ಇದ್ಯಾವುದೂ ನಮಗೆ ಪೂರ್ತಿಯಾಗಿ ತಿಳಿದಿರಲ್ಲ. ಸರಿ. ಆದ್ರೆ ದೇವರಿಗೆ ಇವೆಲ್ಲವೂ ತಿಳಿದಿರುತ್ತೆ. ಆತನ ತೀರ್ಪು ಕೇವಲ ಕೃತ್ಯದ ಮೇಲೆ ಅಲ್ಲ, ಕೃತ್ಯದ ಹಿಂದಿನ ಪ್ರತಿಯೊಂದು ಅಂಶವನ್ನೂ ಗಣನೆಗೆ ತಗೊಂಡು ನೀಡಲಾಗುತ್ತೆ. ಹಾಗಾಗಿ ಅದು ಅನ್ಯಾಯವಾಗಲು ಸಾಧ್ಯವೇ ಇಲ್ಲ. ಇದು ಒಂದು ಮುಖ್ಯವಾದ ಪಾಯಿಂಟ್. ಅಂದ್ರೆ ತೀರ್ಪು ಸಂಪೂರ್ಣ ತಿಳುವಳಿಕೆಗೆ ಮೇಲೆ ನಿಂತಿರುತ್ತೆ. ಅಷ್ಟೇ ಅಲ್ಲ, ಈ ತೀರ್ಪು ರಹಸ್ಯವಾಗಿ ನಡೆಯಲ್ಲ, ಬದಲಿಗೆ ಎಲ್ಲರ ಮುಂದೆ ಬಹಿರಂಗವಾಗಿ ನಡೆಯುತ್ತೆ ಅಂತ ಈ ಮೂಲಗಳು ಹೇಳುತ್ತವೆ. ಆಗ ಪ್ರತಿಯೊಬ್ಬರಿಗೂ ದೇವರ ತೀರ್ಪು ಯಾಕೆ ಸರಿ, ಯಾಕೆ ನ್ಯಾಯಸಮ್ಮತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ದೇವರು ಪಾಲಿಸಲು ಸಾಧ್ಯವಿರೋ ನಿಯಮಗಳನ್ನೇ ನೀಡ್ತಾನೆ ಮತ್ತು ಅವುಗಳನ್ನ ಪಾಲಿಸೋ ಶಕ್ತಿಯನ್ನೂ ಕೊಡ್ತಾನೆ. ಪಾಲಿಸೋಕ್ ಆಗ್ದೇ ಇರೋ ನಿಯಮ ಕೊಟ್ಟು ಆಮೇಲೆ ಪಾಲಿಸಿಲ್ಲ ಅಂತ ಶಿಕ್ಷೆ ಕೊಟ್ರೆ ಅದು ಅನ್ಯಾಯ ಆಗುತ್ತೆ ಅಲ್ವಾ? ಖಂಡಿತ. ಆದ್ದರಿಂದ ನಿಯಮಗಳನ್ನ ನೀಡೋದು ಮತ್ತು ಅವುಗಳನ್ನ ಪಾಲಿಸೋ ಸಾಮರ್ಥ್ಯವನ್ನ ನೀಡೋದು ಎರಡೂ ದೇವರ ನ್ಯಾಯದ ಭಾಗವಾಗಿದೆ. ಸರಿ,
ಈಗ ನಾವು ಚರ್ಚೆಯ ಅತ್ಯಂತ ಗಹನವಾದ ಮತ್ತು ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ದೇವರ ಆಳ್ವಿಕೆಯನ್ನು ತಿರಸ್ಕರಿಸುವುದರ ಅಂತಿಮ ಪರಿಣಾಮವೇನು? ಸಾಮಾನ್ಯವಾಗಿ ನರಕ, ಶಾಶ್ವತ ಯಾತನೆ ಅಂತ ಕೇಳಿರ್ತೀವಿ. ಆದರೆ ಈ ಆಕಾರಗಳು ಹೇಳೋದು ಅದಕ್ಕಿಂತ ವಿಭಿನ್ನವಾಗಿದೆ. ಅಂತಿಮ ಪರಿಣಾಮ ಅಂದ್ರೆ ಮತ್ತೆ ಅಸ್ತಿತ್ವವಿಲ್ಲದಿರುವಿಕೆಗೆ, ಅಂದ್ರೆ ನಾನ್ ಎಕ್ಸಿಸ್ಟೆನ್ಸ್ಗೆ ಮರಳೋದು, ಸಂಪೂರ್ಣ ನಾಶ. ಇದನ್ನ ಸ್ವಲ್ಪ ವಿವರಿಸಬಹುದೇ? ಹೌದು, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಈ ಆಕರಗಳ ಹಿಂದಿನ ತತ್ವ ತುಂಬಾ ಸರಳ ಮತ್ತು ತಾರ್ಕಿಕವಾಗಿದೆ. ದೇವರು ಜೀವದ ಮೂಲ. ಜೀವದ ಮೂಲ. ಒಂದು ಬಲ್ಬ್ ಉರಿಬೇಕಾದರೆ ಅದಕ್ಕೆ ಕರೆಂಟ್ ಕನೆಕ್ಷನ್ ಬೇಕು. ವಿದ್ಯುತ್ ಮೂಲದಿಂದ ಸಂಪರ್ಕ ಕಟ್ ಆದ್ರೆ ಏನಾಗುತ್ತೆ? ಬಲ್ಬ್ ಆರಿ ಹೋಗುತ್ತೆ. ಅಷ್ಟೇ. ಅದು ವಿದ್ಯುತ್ ಮೂಲದ ಮೇಲೆ ಕೋಪ ಮಾಡ್ಕೊಂಡಿದ್ಕೋ ಅಥವಾ ಅದನ್ನ ದ್ವೇಷಿಸಿದ್ದಕ್ಕೋ ಅಲ್ಲ. ಇದು ಸಿಂಪಲ್ ಕಾರಣ ಮತ್ತು ಪರಿಣಾಮದ ನಿಯಮ. ಅಂದ್ರೆ ದೇವರನ್ನು ತೊರೆಯೋದು ಅಂದ್ರೆ ಜೀವದ ಮೂಲವನ್ನೇ ತೊರೆದ ಹಾಗೆ. ಇದು ಶಿಕ್ಷೆಗಿಂತ ಹೆಚ್ಚಾಗಿ ಒಂದು ಅನಿವಾರ್ಯ ಪರಿಣಾಮ. ನಿಖರವಾಗಿ. ಸೃಷ್ಟಿಗಳು ಅಸ್ತಿತ್ವದಲ್ಲಿರೋದೇ ಸೃಷ್ಟಿಕರ್ತನ ಜೀವಶಕ್ತಿಯಿಂದ. ಯಾವುದೇ ಸೃಷ್ಟಿ ದೇವರನ್ನು ಬಿಟ್ಟು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿರೋಕೆ ಸಾಧ್ಯವಿಲ್ಲ. ಒಂದು ಸೃಷ್ಟಿಯು ದೇವರನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದಾಗ ದೇವರು ತನ್ನ ಜೀವಶಕ್ತಿಯನ್ನ ಅದರಿಂದ ಸಂಪೂರ್ಣವಾಗಿ ಹಿಂಪಡೆಯುತ್ತಾನೆ. ಆಗ ಆ ಸೃಷ್ಟಿಯು ನಾಶವಾಗುತ್ತೆ. ಅದು ಸೃಷ್ಟಿಯಾಗೋ ಮುಂಚೆ ಯಾವ ಇಲ್ಲದಿರುವಿಕೆಯ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಗೆ ವಾಪಸ್ ಹೋಗುತ್ತೆ. ಅಂತಿಮ ತೀರ್ಪಿನ ಬಗ್ಗೆಯೂ ಇಲ್ಲಿ ವಿವರಿಸಲಾಗಿದೆ. ಸತ್ತವರನ್ನು ಅವರವರ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಿಗೆ ಒಳಪಡಿಸಲಾಗುತ್ತೆ. ಯಾರ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿಲ್ಲವೋ ಅವರನ್ನು ಬೆಂಕಿಯ ಕೆರೆಗೆ ಹಾಕಲಾಗುತ್ತೆ ಅಂತ. ಇದನ್ನೇ ಎರಡನೇ ಮರಣ ಅಂತ ಕರೆಯಲಾಗಿದೆ. ಈ ಬೆಂಕಿಯ ಕೆರೆ ಅನ್ನೋದು ಶಾಶ್ವತ ಯಾತನೆಯ ಸ್ಥಳನ ಅಥವಾ ಸಂಪೂರ್ಣ ನಾಶದ ಪ್ರಕ್ರಿಯೆನಾ? ಈ ಆಕರಗಳ ಪ್ರಕಾರ ಇದು ಸಂಪೂರ್ಣ ನಾಶದ ಒಂದು ಪ್ರಕ್ರಿಯೆ. ಬೆಂಕಿಯ ಕೆರೆ ಅನ್ನೋದು ಒಂದು ಸಂಕೇತ. ಬೆಂಕಿಯ ಕೆಲ್ಸವೇನೋ? ಶುದ್ಧೀಕರಿಸೋದು ಅಥವಾ ನಾಶಪಡಿಸೋದು. ಹೌದು. ಇಲ್ಲಿ ಅದು ಸಂಪೂರ್ಣ ನಾಶದ ಸಂಕೇತ. ಅಪರಾಧಿಯು ತನ್ನ ಪಾಪಗಳಿಗಾಗಿ ಅಲ್ಲಿ ಬೆಲೆ ತೆತ್ತ ನಂತರ ಅವನ ಅಸ್ತಿತ್ವವು ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ. ಅವನೂ ಮತ್ತು ಅವನ ನೆನಪು ಕೂಡ ಇಲ್ಲವಾಗುತ್ತೆ. ಹಾಗಾದ್ರೆ ಪ್ರೀತಿಯೇ ಸ್ವರೂಪವಾಗಿರುವ ದೇವರು ಹೀಗೆ ನಾಶ ಮಾಡಲು ಯಾಕೆ ಅನುಮತಿಸ್ತಾನೆ? ಈ ಚಿಂತನೆಯ ಪ್ರಕಾರ ಇದುವೇ ಆತನ ಪ್ರೀತಿಯ ಅಂತಿಮ ಕಾರ್ಯ. ಒಮ್ಮೆ ಯೋಚಿಸಿ, ನಿರಂತರವಾಗಿ ಯುಗಯುಗಗಳ ಕಾಲ ನರಳುತ್ತಿರುವ ದ್ವೇಷ, ನೋವಿನಿಂದ ತುಂಬಿರೋ ಜೀವಿಯನ್ನ ಹಾಗೆಯೇ ಬದುಕಲು ಬಿಡೋದು ಪ್ರೀತಿಯೇ? ಇಲ್ಲ. ಅಥವಾ ಆ ನೋವಿನಿಂದ ಅವನನ್ನು ಸಂಪೂರ್ಣವಾಗಿ ಮುಕ್ತಗೊಳಿಸಲು ಅವನ ಅಸ್ತಿತ್ವವನ್ನೇ ಕೊನೆಗೊಳಿಸೋದು ಪ್ರೀತಿಯೇ? ಈ ತರ್ಕದ ಪ್ರಕಾರ ಶಾಶ್ವತ ಯಾತನೆಗಿಂತ ಅಸ್ತಿತ್ವದ ಅಂತ್ಯವೇ ಹೆಚ್ಚು ಕರುಣಾಮಯವಾದ ಆಯ್ಕೆ. ಆ ದೃಷ್ಟಿಯಿಂದ ನೋಡಿದರೆ ಹೌದು. ಹೀಗಾಗಿ ಇಲ್ಲಿ ಅಂತಿಮ ತೀರ್ಪು ಕೂಡ ದೇವರ ಪ್ರೀತಿಯ ಒಂದು ಭಾಗವೆಂದೇ ಚಿತ್ರಿಸಲಾಗಿದೆ. ಹಾಗಾದ್ರೆ ಇಂದಿನ ನಮ್ಮ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ಈ ಆಕರಗಳ ಪ್ರಕಾರ ದೇವರು ಸ್ವಯಂ ಅಸ್ತಿತ್ವದಲ್ಲಿರುವ ಕಾಲದೇಶವನ್ನು ಮೀರಿದ ಅನಂತ ಸೃಷ್ಟಿಕರ್ತ. ಹೌದು. ಆತನು ಪ್ರೀತಿ ಮತ್ತು ನ್ಯಾಯದ ಆಧಾರದ ಮೇಲೆ ಒಂದು ಒಡಂಬಡಿಕೆಯ ಮೂಲಕ ಆಳುತ್ತಾನೆ. ತನ್ನ ಸೃಷ್ಟಿಗಳಿಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ನೀಡುತ್ತಾನೆ. ಯಾಕಂದ್ರೆ ನಿಜವಾದ ಪ್ರೀತಿಗೆ ಸ್ವಾತಂತ್ರ್ಯ ಅತ್ಯಗತ್ಯ. ಸರಿ. ಅಂತಿಮವಾಗಿ ದೇವರ ಆಳ್ವಿಕೆಯಲ್ಲಿ ಅಂದ್ರೆ ಜೀವದ ಮೂಲದೊಂದಿಗೆ ಜೀವಿಸೋದು ಅಥವಾ ಅದನ್ನು ತಿರಸ್ಕರಿಸಿ ಸಂಪೂರ್ಣವಾಗಿ ಅಸ್ತಿತ್ವವನ್ನೇ ಕಳ್ಕೊಳ್ಳೋದು, ಈ ಆಯ್ಕೆ ಜೀವಿಗಳ ಒಂದಿರುತ್ತೆ. ಹೌದು. ಮತ್ತು ಇದು ನಮ್ಮನ್ನ ಒಂದು ಬಹಳ ಆಳವಾದ ಚಿಂತನೆಗೆ ಪ್ರೇರೇಪಿಸುತ್ತೆ. ಅದೇನು? ಈ ಮೂಲಗಳ ಪ್ರಕಾರ ಸೃಷ್ಟಿಕರ್ತನ ಆಳ್ವಿಕೆಯನ್ನು ಮತ್ತು ಜೀವದ ಮೂಲವನ್ನು ನಿರಾಕರಿಸುವುದರ ಅಂತಿಮ ಅನಿವಾರ್ಯ ಪರಿಣಾಮವೇ ಅಸ್ತಿತ್ವವಿಲ್ಲದಿರುವುದು ಎಂದಾದರೆ, ಒಂದು ಸೃಷ್ಟಿಸಲ್ಪಟ್ಟ ಜೀವಿಗೆ ಸ್ವಾತಂತ್ರ್ಯ ಅಥವಾ ಬಂಡಾಯ ಎನ್ನುವುದರ ನಿಜವಾದ ಸ್ವರೂಪವೇನು? ಅದು ಕೇವಲ ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುವ ಆಯ್ಕೆಯೇ? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.